ನಮಸ್ಕಾರ ಎಲ್ಲರಿಗೂ. ನಾನು ಮಂಜುಳಾ ಪ್ರಕಾಶ್. ನಾವು ಏನೇ ಒಂದು ಕೆಲಸ ಮಾಡಬೇಕಂದ್ರೂ ನಾವು ಪೂರ್ತಿ ಕಲಿಬೇಕು, ಇಲ್ಲಾಂದರೆ ಕಲ್ತ್ಬಿಟ್ಟೇ ಮಾಡಬೇಕು. ಅದಂತೂ ನನಗೆ ಚೆನ್ನಾಗೇ ಗೊತ್ತಾಗ್ಬಿಟ್ಟಿದೆ. ಯಾಕಂದರೆ ನಾವು ಏನೂ ಕಲಿದಂಗೆ ಇನ್ನೊಬ್ಬರ ಮೇಲೆ ಡಿಪೆಂಡಪ್ಪ ಮಾಡಿಬಿಟ್ಟು ಯಾವುದೇ ಒಂದು ಯೂಟ್ಯೂಬ್ ಆಗಲಿ ಏನೇ ಆಗಲಿ ನಾವು ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಅವ್ರ ಟೈಮು ಯಾವಾಗೂ ಒಂದೇ ಥರ ಇರಲ್ಲ. ನಾವು ಅವರಿಗೆ ನಾವೇನೋ ಒಂದು ಮಾಡಿಬಿಟ್ಟಿರ್ತೀವಿ, ಮಾಡ್ದಂಗಿಲ್ಲ ಅಂದರೆ ಅದೊಂಥರ. ನಾವು ಮಾಡಿಬಿಟ್ಟು ಅಯ್ಯೋ ಇದು ಹೆಂಗಪ್ಪ ಮಾಡೋದು, ಅವ್ರಿಗೆ ಬೇಜಾರು ಮಾಡಬಾರ್ದು. ಏನೇ ಒಂದು ಕೆಲಸ ಮಾಡಿದ್ರೂ ಅದನ್ನು ಪೂರ್ತಿ ಕಲಿತ್ಬಿಟ್ಟು ನಾವು ಮಾಡಿದ್ರೆ ನಮಗೂ ಸಮಾಧಾನ, ನಮಗೆ ನಾವು ಹೆಂಗೆ ಅನಿಸುತ್ತೋ ಏನೋ, ನಾವು ಅಂತೂ ಮಾಡ್ತಾಯಿದ್ದೀವಿ ಅನ್ನೋದು ನಮಗೆ ಸಮಾಧಾನ ಬರುತ್ತೆ, ಅವ್ರಿಗೂ ಹಿಂಸೆ ಕೊಡೋದು ತಪ್ಪುತ್ತೆ. ಹಂಗಾಗಿ ನಾನು ಸುಮಾರು 1.5 ವರ್ಷ ಆಯಿತು ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನನಗೆ ಮಾಡೋಕ್ಕೆ ಬರ್ತಾಯಿತ್ತಿಲ್ಲ. ಯಾಕಂದರೆ ನಮ್ಮ ಸೊಸೆ ಬಂದುಬಿಟ್ಟು, ನೀವು ಚೆನ್ನಾಗಿ ಅಡುಗೆ ಮಾಡ್ತೀರಾ, ನೀವು ಯಾಕೆ ಒಂದು ಯೂಟ್ಯೂಬ್ ಮಾಡಬಾರ್ದು ಅಂತ ಹೇಳಿದ್ಲು. ಸರಿ, ನನಗೆ ಮಾಡೋಕ್ಕೆ ಅದೆಲ್ಲ ಎಡಿಟ್ ಮಾಡೋಕ್ಕೇನು ಬರಲ್ವಲ್ಲಮ್ಮ ಅಂತ ಅಂದೆ. ಏನು ಬೇಡ, ನೀವು ಮಾಡಿ, ನಾನು ಅದೆಲ್ಲ ಎಡಿಟ್ ಮಾಡೋದೆಲ್ಲ ಹಾಕ್ತೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನೇನು ಮಾಡಿದೆ, ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮಾಡಿ ಇಕ್ಕೋದು. ಪಾಪ ಅವಳಿಗೆ ವರ್ಕ್ ಫ್ರಮ್ ಹೋಮು. ಅವಳಿಗೆ ಕೆಲಸನೋ ಇಲ್ಲ ನನ್ನ ಕೆಲಸ ಅಂತ ಮಾಡ್ತಾಳೆ. ನನ್ನ ಕೆಲಸ ಮಾಡಬೇಕಂದ್ರೆ ಅವಳಿಗೂ ಒಂದು 40-50 ನಿಮಿಷ ಆದರೂ ಬೇಕಾಗುತ್ತೆ. ಹಂಗಾಗ್ಬಿಟ್ಟು ಅವಳು ಮಾಡ್ತೀನಿ, ನಾನು ಬೇಜಾರು ಮಾಡ್ಕೋಬಾರ್ದು ಅಂತೇಳಿ ಏನೋ ಒಂಚೂರು ಟೈಮಿಗೆ ಬರೋದು, ಸ್ವಲ್ಪ ಮಾಡೋದು, ಇನ್ನೊಂದು ದಿವಸ ಇನ್ನೊಂದು ಸ್ವಲ್ಪ ಮಾಡೋದು, ಹಂಗಾಗಿ ನಾನು ಬಿಟ್ಟೆ ನಾನು ಮಾಡೋದು. ಅಯ್ಯೋ ನನಗೆ ಸಮಾಧಾನವೇ ಆಗ್ತಾಯಿತ್ತಿಲ್ಲ. ಚಾನೆಲ್ ಓಪನ್ ಮಾಡಿಲ್ಲ ಅಂದಿದ್ರೆ ನನಗೇನು ಅನ್ನಿಸ್ತಾ ಇತ್ತಿಲ್ಲ. ಚಾನೆಲ್ ಓಪನ್ ಮಾಡಿಬಿಟ್ಟಿದ್ದೀನಿ, ಅದು ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಆದರೆ ಅವಳಿಗೆ ಮಾಡೋಕ್ಕೆ ಟೈಮ್ ಇತ್ತಿಲ್ಲ. ಪಾಪ ಅವಳಿಗೂ ಕೂಡ ಏನು ಅನ್ನೋಕ್ಕಾಗಲ್ಲ, ಏನಿಲ್ಲ. ಹಂಗಾಗಿ ನಾನೇನು ಮಾಡಿದೆ, ಸುಮಾರು ಒಂದು ಸ್ವಲ್ಪ ದಿನ ಯಾರಿಗೂ ಏನು ಹೇಳಬಾರ್ದು, ಇಲ್ಲ ಸ್ಟಾಪೇ ಮಾಡಿಬಿಡ್ಬೇಕು ಇದನ್ನು ಅಂದ್ಕೊಂಡೆ. ಆಮೇಲಿಂದ ಸುಮಾರು ವಿಡಿಯೋಗಳು ನೋಡ್ಕೊಂಡು ನನ್ನ ಐಡಿಯಾದಿಂದ ನಾನೇ ಪೂರ್ತಿ ಕಲ್ತ್ಕೊಂಡೆ. ಈಗ ಪೂರ್ತಿ ಅಂತ ಹೇಳೋಕ್ಕಾಗಲ್ಲ, ಒಂದು 90% ಅಷ್ಟು ನಾನು ಕಲ್ತ್ಕೊಂಡೆ. ಈಗ ನಾನೇ ಎಡಿಟ್ ಮಾಡ್ತೀನಿ, ನಾನೇ ಹಾಕ್ತಾಯಿದ್ದೀನಿ, ನಾನೇ ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ಯಾವಾಗೂ ಇರಲಿ. ಏನಾರ ಇದ್ದರೆ ಕಮೆಂಟ್ಸಲ್ಲಿ ಹೇಳಿ, ನಾನು ಅದನ್ನು ಫಾಲೋ ಮಾಡ್ತೀನಿ. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ನಾನು ಮಂಜುಳಾ ಪ್ರಕಾಶ್. ನಾವು ಏನೇ ಒಂದು ಕೆಲಸ ಮಾಡಬೇಕಂದ್ರೂ ನಾವು ಪೂರ್ತಿ ಕಲಿಬೇಕು, ಇಲ್ಲಾಂದರೆ ಕಲ್ತ್ಬಿಟ್ಟೇ ಮಾಡಬೇಕು. ಅದಂತೂ ನನಗೆ ಚೆನ್ನಾಗೇ ಗೊತ್ತಾಗ್ಬಿಟ್ಟಿದೆ. ಯಾಕಂದರೆ ನಾವು ಏನೂ ಕಲಿದಂಗೆ ಇನ್ನೊಬ್ಬರ ಮೇಲೆ ಡಿಪೆಂಡಪ್ಪ ಮಾಡಿಬಿಟ್ಟು ಯಾವುದೇ ಒಂದು ಯೂಟ್ಯೂಬ್ ಆಗಲಿ ಏನೇ ಆಗಲಿ ನಾವು ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಅವ್ರ ಟೈಮು ಯಾವಾಗೂ ಒಂದೇ ಥರ ಇರಲ್ಲ. ನಾವು ಅವರಿಗೆ ನಾವೇನೋ ಒಂದು ಮಾಡಿಬಿಟ್ಟಿರ್ತೀವಿ, ಮಾಡ್ದಂಗಿಲ್ಲ ಅಂದರೆ ಅದೊಂಥರ. ನಾವು ಮಾಡಿಬಿಟ್ಟು ಅಯ್ಯೋ ಇದು ಹೆಂಗಪ್ಪ ಮಾಡೋದು, ಅವ್ರಿಗೆ ಬೇಜಾರು ಮಾಡಬಾರ್ದು. ಏನೇ ಒಂದು ಕೆಲಸ ಮಾಡಿದ್ರೂ ಅದನ್ನು ಪೂರ್ತಿ ಕಲಿತ್ಬಿಟ್ಟು ನಾವು ಮಾಡಿದ್ರೆ ನಮಗೂ ಸಮಾಧಾನ, ನಮಗೆ ನಾವು ಹೆಂಗೆ ಅನಿಸುತ್ತೋ ಏನೋ, ನಾವು ಅಂತೂ ಮಾಡ್ತಾಯಿದ್ದೀವಿ ಅನ್ನೋದು ನಮಗೆ ಸಮಾಧಾನ ಬರುತ್ತೆ, ಅವ್ರಿಗೂ ಹಿಂಸೆ ಕೊಡೋದು ತಪ್ಪುತ್ತೆ. ಹಂಗಾಗಿ ನಾನು ಸುಮಾರು 1.5 ವರ್ಷ ಆಯಿತು ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನನಗೆ ಮಾಡೋಕ್ಕೆ ಬರ್ತಾಯಿತ್ತಿಲ್ಲ. ಯಾಕಂದರೆ ನಮ್ಮ ಸೊಸೆ ಬಂದುಬಿಟ್ಟು, ನೀವು ಚೆನ್ನಾಗಿ ಅಡುಗೆ ಮಾಡ್ತೀರಾ, ನೀವು ಯಾಕೆ ಒಂದು ಯೂಟ್ಯೂಬ್ ಮಾಡಬಾರ್ದು ಅಂತ ಹೇಳಿದ್ಲು. ಸರಿ, ನನಗೆ ಮಾಡೋಕ್ಕೆ ಅದೆಲ್ಲ ಎಡಿಟ್ ಮಾಡೋಕ್ಕೇನು ಬರಲ್ವಲ್ಲಮ್ಮ ಅಂತ ಅಂದೆ. ಏನು ಬೇಡ, ನೀವು ಮಾಡಿ, ನಾನು ಅದೆಲ್ಲ ಎಡಿಟ್ ಮಾಡೋದೆಲ್ಲ ಹಾಕ್ತೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನೇನು ಮಾಡಿದೆ, ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮಾಡಿ ಇಕ್ಕೋದು. ಪಾಪ ಅವಳಿಗೆ ವರ್ಕ್ ಫ್ರಮ್ ಹೋಮು. ಅವಳಿಗೆ ಕೆಲಸನೋ ಇಲ್ಲ ನನ್ನ ಕೆಲಸ ಅಂತ ಮಾಡ್ತಾಳೆ. ನನ್ನ ಕೆಲಸ ಮಾಡಬೇಕಂದ್ರೆ ಅವಳಿಗೂ ಒಂದು 40-50 ನಿಮಿಷ ಆದರೂ ಬೇಕಾಗುತ್ತೆ. ಹಂಗಾಗ್ಬಿಟ್ಟು ಅವಳು ಮಾಡ್ತೀನಿ, ನಾನು ಬೇಜಾರು ಮಾಡ್ಕೋಬಾರ್ದು ಅಂತೇಳಿ ಏನೋ ಒಂಚೂರು ಟೈಮಿಗೆ ಬರೋದು, ಸ್ವಲ್ಪ ಮಾಡೋದು, ಇನ್ನೊಂದು ದಿವಸ ಇನ್ನೊಂದು ಸ್ವಲ್ಪ ಮಾಡೋದು, ಹಂಗಾಗಿ ನಾನು ಬಿಟ್ಟೆ ನಾನು ಮಾಡೋದು. ಅಯ್ಯೋ ನನಗೆ ಸಮಾಧಾನವೇ ಆಗ್ತಾಯಿತ್ತಿಲ್ಲ. ಚಾನೆಲ್ ಓಪನ್ ಮಾಡಿಲ್ಲ ಅಂದಿದ್ರೆ ನನಗೇನು ಅನ್ನಿಸ್ತಾ ಇತ್ತಿಲ್ಲ. ಚಾನೆಲ್ ಓಪನ್ ಮಾಡಿಬಿಟ್ಟಿದ್ದೀನಿ, ಅದು ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಆದರೆ ಅವಳಿಗೆ ಮಾಡೋಕ್ಕೆ ಟೈಮ್ ಇತ್ತಿಲ್ಲ. ಪಾಪ ಅವಳಿಗೂ ಕೂಡ ಏನು ಅನ್ನೋಕ್ಕಾಗಲ್ಲ, ಏನಿಲ್ಲ. ಹಂಗಾಗಿ ನಾನೇನು ಮಾಡಿದೆ, ಸುಮಾರು ಒಂದು ಸ್ವಲ್ಪ ದಿನ ಯಾರಿಗೂ ಏನು ಹೇಳಬಾರ್ದು, ಇಲ್ಲ ಸ್ಟಾಪೇ ಮಾಡಿಬಿಡ್ಬೇಕು ಇದನ್ನು ಅಂದ್ಕೊಂಡೆ. ಆಮೇಲಿಂದ ಸುಮಾರು ವಿಡಿಯೋಗಳು ನೋಡ್ಕೊಂಡು ನನ್ನ ಐಡಿಯಾದಿಂದ ನಾನೇ ಪೂರ್ತಿ ಕಲ್ತ್ಕೊಂಡೆ. ಈಗ ಪೂರ್ತಿ ಅಂತ ಹೇಳೋಕ್ಕಾಗಲ್ಲ, ಒಂದು 90% ಅಷ್ಟು ನಾನು ಕಲ್ತ್ಕೊಂಡೆ. ಈಗ ನಾನೇ ಎಡಿಟ್ ಮಾಡ್ತೀನಿ, ನಾನೇ ಹಾಕ್ತಾಯಿದ್ದೀನಿ, ನಾನೇ ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ಯಾವಾಗೂ ಇರಲಿ. ಏನಾರ ಇದ್ದರೆ ಕಮೆಂಟ್ಸಲ್ಲಿ ಹೇಳಿ, ನಾನು ಅದನ್ನು ಫಾಲೋ ಮಾಡ್ತೀನಿ. ನಮಸ್ಕಾರ.